निकक्रियं मैत्रेयः परिपप्रच्छ प्रणिपत्याभिवाद्य च स्वस्तिस्तु सताम् हरिः ओम्। ಮಾಯಾಮೋಹವನ್ನು ಹುಟ್ಟು ಹಾಕಿ ದೇವತೆಗಳಿಗೆ ಸಹಾಯಕ್ಕಾಗಿ ದೈತ್ಯರನ್ನು ನಿಗ್ರಹಿಸುವುದಕ್ಕಾಗಿ ಕಳುಹಿಸಿಕೊಟ್ಟ ಅಖಿಲಾನ್ ದೈತ್ಯಾನ್ ತಾನ ಮೋಹಯಿಷ್ಯತಿ. ಈ ದೈತ್ಯರನ್ನೆಲ್ಲ ಮಾಯಾಮೋಹ ನಾಶಗೊಳಿಸುತ್ತೆ. ಆಗ ಅವರು ವಧ್ಯರಾಗ್ತಾರೆ. ವೇದದ ಮಾತುಗಳನ್ನು ನಿರಾಕರಿಸಿದಂತಹ ಅವರಿಗೆ ಬದುಕಿನಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. ಎಷ್ಟು ಜನ ಈ ವೇದದ ಮಾರ್ಗವನ್ನು, ಶಾಸ್ತ್ರದ ಮಾರ್ಗವನ್ನು, ಧರ್ಮದ ಚಟುವಟಿಕೆಗಳನ್ನು ಅರ್ಥಹೀನ, ಇದರಿಂದ ಲೋಕಕ್ಕೆ ಹಾನಿಕಾರಕ, ಇದು ಸಮಾಜದ ಒಡಕೆಗೆ ಕಾರಣ, ಬರೀ ಇದರಲ್ಲಿ ಪಕ್ಷಪಾತವೇ ತುಂಬಿದೆ, ಇದು ಯಾವುದೋ ಒಂದು ವರ್ಗಕ್ಕಾಗಿ ಮೀಸಲಾಗಿರುವಂತದ್ದು, ಇದನ್ನ ದುರುಪಯೋಗ ಪಡಿಸಿಕೊಂಡು ಆಗಿರುತ್ತೆ. ಕೆಲವೆಲ್ಲ ಅವ್ಯವಸ್ಥೆ ಇಲ್ಲ ಅಂತ ಇಲ್ಲ, ಆದ್ರೆ ತಾವು ಮಾತ್ರ ಬಿಡುಗಡೆಯನ್ನು ಹೊಂದಿ ಉಳಿದವರನ್ನೆಲ್ಲ ತಗ್ಗಿಸುವುದಕ್ಕಾಗಿ ಮಾಡಿದ ಪುರೋಹಿತಶಾಹಿ ವಸಾಹತುಶಾಹಿ ಆಲೋಚನೆಗಳಿವು ಅಂತೆಲ್ಲ ಯಾರು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕೋಸ್ಕರ, ಉಳಿದವರನ್ನ ತಮ್ಮ ತೆಕ್ಕೆಯಲ್ಲಿ ತಂದುಕೊಳ್ಳುವುದಕ್ಕೋಸ್ಕರ ಅವರ ದಾರಿಯನ್ನು ಕೆಡಿಸಿ ಸ್ವಯಂ ನಷ್ಟಾಹ ಜಗತ ಕ್ಷಯಕಾರಿಣಃ, ತಾವು ನಾಶ ಹೊಂದುವಂಥವ್ರು, ಹಾಗೆ ತಮ್ಮೊಡನೆ ಇಡೀ ಜಗತ್ತನ್ನೇ ನಾಶಗೊಳಿಸಬೇಕು ಅನ್ನುವ ಮಹಾಪ್ರಯತ್ನದಲ್ಲಿ ಇರುವಂತಹ ಅಸುರರನ್ನ ನಾಶ ಮಾಡುವುದಕ್ಕಾಗಿ ನಾನು ನಿಮಗೆ ಸಹಾಯಕ್ಕಿದ್ದೇನೆ. ತದ್ಗಚ್ಚತ ನಭೀಃ ಕಾರ್ಯ ಮಾಯಾ ಮೋಹೋಯಮಗ್ರತಃ ಗಚ್ಚನ್ ಅದ್ಯೋಪಕಾರಾಯ ಭವತಾಂ ಭವಿತಾ ಸುರಾ. ಎಲೈ ಸುರರೇ, ತೆರಳಿ ನೆಮ್ಮದಿಯಿಂದ ನಿಮ್ಮ ಕಾರ್ಯಗಳಲ್ಲಿ ತೊಡಗಿ. ನೀವು ಜಗತ್ತಿನ ಹಿತಕ್ಕಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ನನ್ನ ಗಮನದಲ್ಲಿದೆ. ನಾನದನ್ನ ಮುಂದುವರಿಸುವುದಕ್ಕೆ ಬೇಕಿರುವ ದಾರಿಯನ್ನ ಶುದ್ಧಿಗೊಳಿಸ್ತಾ ಹೋಗ್ತೇನೆ, ನೀವು ಆ ದಾರಿಯಲ್ಲಿ ಸಾಕ್ತಾ ಹೋಗಿ ಅಂತ ಸುರರಿಗೆ ಕರೆಯನ್ನ ಕೊಟ್ಟ. ಇತ್ಯುಕ್ತ ಪ್ರಣಿಪತ್ಯೈನಂ ಯಜುರ್ದೇವ ಯಥಾಗತಂ. ಬಂದ ದಾರಿಯಲ್ಲೇ ಮರಳಿದರು. ಮಾಯಾಮೋಹವು ರಕ್ಕಸರ ಜೊತೆಗೆ ಹೋರಾಡಿ ಆತನ ರಾಕ್ಷಸರ ದುರಾಡಳಿತವನ್ನ, ದುರ್ನಡೆಯನ್ನ ಪ್ರತಿಭಟಿಸಿತು, ನಾಶಗೊಳಿಸಿತು. ಅಲ್ಲಿಗೆ 17ನೆಯ ಅಧ್ಯಾಯ ಮುಕ್ತಾಯಗೊಂಡಿದೆ. 18ನೆಯ ಅಧ್ಯಾಯದಲ್ಲಿ ಪರಾಶರರು ಮತ್ತೆ ಈ ಮಾಯಾಮೋಹ ಏನ್ ಮಾಡಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ತಪಸ್ಯಾಭಿರತೋ ರತಾನ್ ಸೋಥ ಮಾಯಾಮೋಹೋ ಮಹಾಸುರಾನ್ ಮೈತ್ರೇಯ ದದೃಶೇ ಗತ್ವಾ ನರ್ಮದಾ ತೀರ ಸಂಶ್ರಿತಾನ್. ಅತ್ಯಂತ ಘೋರವಾದ ತಪದಲ್ಲಿ ತೊಡಗಿರುವ ದೈತ್ಯರ ದೊಡ್ಡ ಗುಂಪೊಂದು ನರ್ಮದಾ ನದಿ ತೀರದಲ್ಲಿ ಲೋಕಹಾನಿಕಾರಕವಾದ ತಪಸ್ಸಿನಲ್ಲಿ ತೊಡಗಿತ್ತು. ತಪಸ್ಸಿನಲ್ಲಿ ತೊಡಗುವುದು ಅನ್ನುವುದೇ ಒಂದು ದೊಡ್ಡ ಸ್ಥಿಕೆಯ ಮಾತಲ್ಲ. ಯಾಕಾಗಿ ತೊಡಗಿದ್ದಾರೆ, ತೊಡಗಿದ ಬಳಿಕದ ಫಲದಿಂದ ಜಗತ್ತಿಗಾಗಿ ಏನು ಪ್ರತಿಕ್ರಿಯೆ ನೀಡುತ್ತಾರೆ ಅನ್ನುವುದು ಆ ತಪಸ್ಸಿನ ಸತ್ವಾಸತ್ವತೆಯನ್ನು ಅಥವಾ ಪ್ರಾಮಾಣಿಕತೆಯನ್ನು ನಿರೂಪಿಸಬಲ್ಲದ್ದಾಗಿದೆ. ಮೈತ್ರೇಯ ನರ್ಮದಾ ನದಿ ತೀರದಲ್ಲಿ ರಕ್ಕಸರೆಲ್ಲ ತಪಗೈತಾ ಇರುವುದನ್ನ ಈ ಮಹಾಮೋಹ ಅನ್ನುವ ಭಗವಂತನ ವಿಶೇಷ ಶಕ್ತಿ ಗಮನಿಸಿತು. ಅದು ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಮಾಯಾರೂಪಳಾಗಿ ನಿಂತಿರುವಂತಹ ಲಕ್ಷ್ಮಿಯನ್ನ ಪ್ರತಿನಿಧಿಸ್ತಾ ಇದೆ ಅಂತಲೂ ಭಾವಿಸಬಹುದು. ತದೋ ದಿಗಂಬರೋ ಮುಂಡೋ ಬಾರ್ಹಿಪಿಕ್ಷರೋ ದ್ವಿಜ ಮಾಯಾಮೋಹೋ ಅಸುರಾನ್ ಶ್ಲಕ್ಷ್ಣಂ ಇದಂ ವಚನಬ್ರವೀತ್. ಯಾವುದೇ ಒಂದು ಇಸಮ್ಮಿಗೆ ನಾವು ಪೂರ್ವ ಭಾವಿಯಾಗಿ ಅಂಟಿಕೊಂಡು ಏನೇ ವಿಷಯವನ್ನ ಸ್ವೀಕಾರ ಮಾಡಿದ್ರು ಅದು ಒನ್ ಸೈಡೆಡ್ ಆಗಿರುತ್ತೆ. ಯಾವಾಗ ನಾವು
ಎರಡಕ್ಕೂ ಕಿವಿ ಕೊಡುವುದು. ಕಿವಿ ಯಾಕೆ ಎರಡು ಕಡೆ ಇಟ್ಟಿದ್ದಾನೆ ಅಂದ್ರೆ, ಎದುರು ಪಕ್ಷ ಅಥವಾ ಎದುರಾಳಿಗಳ ಪರಸ್ಪರ ಎದುರಾದ ವ್ಯಕ್ತಿಗಳ ಮಾತನ್ನು ಕೇಳಿಸಿಕೊಳ್ಳಿಕ್ಕೆ ಮಧ್ಯದಲ್ಲಿ ನಿಂತು, ನೀನು ಅವರ ಪಕ್ಷಕ್ಕೂ ಅಲ್ಲ ಇವರ ಪಕ್ಷಕ್ಕೂ ಅಲ್ಲ, ವಿಷಯ ಸರಿ ತಪ್ಪು ಅನ್ನುವ ವಿಷಯದ ಮೇಲೆ ನೀನು ಎರಡು ಕಿವಿಗಳನ್ನು ಬಳಸಬೇಕು ಅಂತ ತೋರಿಸುವ ಹಾಗೆ ಈ ಮಾಯಾಮೋಹದ ಕಾರ್ಯಕಾಲವನ್ನ ನೋಡುತ್ತಿದ್ದಾರೆ. ತಥೋ ದಿಗಂಬರ ಮುಂಡಃ ಬಹಿರೋ ಮುಖ್ಯಚರೋ ಇದಂ ವಚನಂ ಅಬ್ರವೀತ್. ಮಾಯಾಮೋಹ ಹೇಗಿತ್ತು ಅನ್ನೋದನ್ನು ಬಿಡಿಸಿ ಹೇಳ್ತಾ, ದಿಗಂಬರ ಮುಂಡಃ ಬರ್ಹಿ ಪಿಚ್ಛಧರಃ, ತನ್ನ ದೇಹದ ಮೇಲೆ ಒಂದೇ ಒಂದು ನೂಲ ಎಳೆಯೂ ಇಲ್ಲದಂತೆ ಬದುಕುವುದು ದಿಗಂಬರ. ದಿಕ್ಕೇ ಅಂಬರವಾಗಿ ಬಟ್ಟೆಯಾಗಿ ಯಾರು ಸಮಯವನ್ನ ಚೆನ್ನಾಗಿ ಕಳೀತಾನೋ, ಅಂದ್ರೆ ನದಿ ತೀರದಲ್ಲಿ ಕಾಲ ಕಳೆಯುವುದು ಅನ್ನೋದೇ ದೊಡ್ಡ ಸಂಗತಿ, ಅದರಲ್ಲೂ ದಿಗಂಬರನಾಗಿ ಕಳೆಯುವುದು ಮತ್ತೂ ಕಷ್ಟದ ಸಂಗತಿ. ಅದರ ಜೊತೆಗೆ ಲಕ್ಷಣದ ದೃಷ್ಟಿಯಿಂದ ಮುಂಡಃ, ತಲೆ ಪೂರ ಬಿಡಿಸಿದ್ದಾನೆ. ಅಂದ್ರೆ ತಲೆ ಇದ್ದು ಕೆಲಸ ಮಾಡಬೇಕಾದ, ಶರೀರದ ಜೊತೆಗಿದ್ದು ತಲೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಅದನ್ನಾಗಿ ತಲೆ ಕಳೆಯದೆ ಕೇವಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟುಕೊಂಡು ಹೋಗುವಂತಹ ಒಂದು ವಿಧಾನದ ಹಿನ್ನೆಲೆಯಲ್ಲಿ ಮುಂಡನಾಗಿ ವ್ರತದೀಕ್ಷಿತನಾಗಿ, ವಿಶೇಷವಾಗಿ ಬರಿಹಿ ಪಿಚ್ಛಧರ, ಅದರ ಮುಖ್ಯ ಉದ್ದೇಶ ನೆಲದಲ್ಲೆಲ್ಲೂ ಕೂಡ ಹುಪ್ಪಟ್ಟೆಗಳು ನನ್ನ ಕಾಲಡಿಯಲ್ಲಿ ಬಿದ್ದು ಸಾಯದಿರಲಿ ಅಂತ ಅವನೇ ಬಗ್ಗಿ ಗುಡಿಸಿಕೊಂಡು ಮುಂದಿನ ಹೆಜ್ಜೆಯನ್ನು ಇಟ್ಟುಕೊಂಡು ಯಾತ್ರೆಯನ್ನ ಮಾಡಬೇಕು ಅಂತ ನಿಯಮ. ಯಾತ್ರೆಯ ಉದ್ದೇಶವೇ ಅದು ಜಾತ್ರೆ ಆಗಿದ್ದು, ತುಂಬಾ ಜನ ಸೇರ್ತಾರೆ, ತುಂಬಾ ಜನರ ಇಂದ್ರಿಯಗಳು ಒಟ್ಟಿಗೆ ನಿನಗೆ ಸಹಾಯಕ್ಕೆ ಬರುತ್ತೆ ಅಂತ ಹೇಳುವ ದೃಷ್ಟಿಯಿಂದ ಈ ಮಾಯಾ ಮೋಹ ಏನಿದೆ, ಈ ದುರುಳನ ಹತ್ತಿರಕ್ಕೆ ಬರ್ಲಿಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಆಗ್ತಾ, ಮಾಯಾಮೋಹೋಸುರಾನ್ ಶ್ಲಕ್ಷ್ಣಂ ಇದಂ ವಚನಮಬ್ರವೀ, ನೀವೆಲ್ಲರಿಗೂ ಮರಳು ಮರಳು ಮಾತಾಡಿ ಪ್ಲೀಸ್ ಚೆಕ್ ಅಂತ ಹೇಳ್ತಾ ಹೇಳ್ತಾ ನಿನ್ನ ಅಸ್ತಿತ್ವವನ್ನು ಎಲ್ಲೋ ಉಳಿಸಿಕೊಂಡ ಕಥೆ ಮುಂದೆ ಈ ಮಾತುಗಳಲ್ಲಿ ನಿರೂಪಣೆಗೊಂಡಿದೆ. ಶ್ಲಕ್ಷ್ಣ ಅಂದ್ರೆ ಅತ್ಯಂತ ಮನಸ್ಸಿಗೆ ಹಿತ ತರುವ, ರುಚಿಕರವಾದ, ಸ್ವಾದಿಷ್ಟವಾದ ಮಾತು. ಕೆಲವರು ಮಾತು ಕೇಳಿದ್ರೆ ಹೊಟ್ಟೆ ತುಂಬ ಹೋಗುತ್ತೆ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ಇಲ್ಲಿ ಆ ಮಾತಿನ ಅಭಿಮಾನಿನಿಯಾದ ಎಲ್ಲ ತ್ರಿತಯರ ಮನೆ ಮಕ್ಕಳು ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಇದರ ಬಗ್ಗೆ ತಿಳ್ಕೊಳ್ಳೋ ದೃಷ್ಟಿಯಿಂದ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಹೇ ದೈತ್ಯಪತಯೋ ಸೂತ ಬ್ರೂತ ಯದರ್ಥಂ ತಪ್ಯತೆ ತಪಃ ಐಹಿಕಂ ವಾರ್ತ ಪಾರಂತ್ರ್ಯಂ ತಪಸ ಫಲನಿಚ್ಛತ. ನೀವು ತಪಸ್ ಮಾಡ್ತಾ ಇರುವುದರ ವಿಶೇಷ ಫಲ ಏನು ಅಂತ ಅನ್ನೋದರ ತಿಳುವಳಿಕೆ ಇಲ್ಲದೆ ಬಹುಶಃ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ನಿಮ್ಮ ತಾಕತ್ತಿಗೆ ಏನು ಫಲ ಇದೆ ಅಂತ ಅನ್ನೋದು ನಿಮ್ಗೆ ಅಷ್ಟು ಸುಲಭದಲ್ಲಿ ಅರ್ಥ ಆಗುವಂತದ್ದಲ್ಲ. ನಾನು ಹೇಳ್ತೇನೆ, ಮಾಯಾಮೋಹ ಹೇಳುತ್ತೆ, ಹೇ ದೈತ್ಯಪತಯೋ ಬ್ರೂತ ಯದರ್ಥಂ ತಪ್ಯತೆ ತಪಃ, ನೀವು ನಿಮ್ಮ ಈ ಕಠಿಣವಾದ ವ್ರತದ ಉದ್ದೇಶ ಏನು, ನಿಮ್ಮ ದೇಹವನ್ನು ನಿಮ್ಮ ಹೊರಗಿನ ಇಂದ್ರಿಯಗಳನ್ನೂ ಕೂಡ ಕಠಿಣವಾಗಿ ನಿಗ್ರಹಿಸುವಂತಹ ಕೆಲಸಗಳು ಬಹಳ ಕಷ್ಟ. ಆದ್ರಿಂದಾಗಿ ಐಹಿಕವಾದ ಮತ್ತು ಪಾರತ್ರಿಕವಾದ ಯಾವುದೇ ತಪಸ್ಸಿನ ಫಲವನ್ನ ಪಡೆಯುವುದಕ್ಕೆ ಯಾರೂ ಕೂಡ ಅಡ್ಡಗಾಲು ಹಾಕುವರಿಲ್ಲ, ಪಡೆಯುವುದಕ್ಕೆ ಸಾಧ್ಯವೂ ಇಲ್ಲ. ಆದರೆ ನಿಮಗೆ ಇಷ್ಟು
ದಾರಿಯ ಖರ್ಚು, ಉಳಿಯುವ ಖರ್ಚು ಎಲ್ಲ ಕೊಟ್ಟು ಕೂಡ ನೀವು ಕಲಿಯಲ್ಲ ಅಂದ್ರೆ ಏನ್ ಮಾಡುದು? ಇದು ಎಲ್ಲಿ ಬೇಕು ಬೇಡ ಅನ್ನೋದರ ನಿರ್ಧಾರಕ್ಕೆ ಮಹಾಮೋಹ ಒಂದು ಆಪ್ಷನ್ ಕೊಡ್ತಾ ಹೋಗುತ್ತೆ. ನಿಮಗೆ ಐಹಿಕ ಫಲ ಬೇಕು, ಆಮುಷ್ಮಿಕ ಫಲ ಬೇಕು. ಯಾವ ಕಾರಣಕ್ಕಾಗಿ ನೀವು ತಪ ಕೈಯುತ್ತಿರುವಿರಿ? ಅಸುರರು ಹೇಳ್ತಾರೆ, ಪಾರಂತ್ರ್ಯಂ ಫಲಲಾಭಾಯ ತದಕ್ಷಯ್ಯಾಂ ಮಹಾಮತೆ ಅಸ್ಮಾಭಿರಿವ ಅಸ್ಮಾಭಿಃ ಇಯಂ ಆಖ್ಯ ಕಿಂ ವಾ ತೇಜಃ ವಿವಕ್ಷಿತಂ. ಅಸುರರು ನಾವು ತಪಸ್ಸನ್ನ ಮಾಡ್ತಾ ಇದ್ದೇವೆ, ತುಂಬಾ ಪಾರಂತ್ರ್ಯ ಫಲ ಅಂದ್ರೆ ಮುಗಿಯದ ಫಲ, ಲೋಕದ ವ್ಯವಸ್ಥೆ ಇರುವ ತನಕದ ಫಲ. ಕುಮಿನಾಶ ಆಯ್ತು ಅಂದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಯಾವುದೋ ಒಂದು ಕಾಲದಲ್ಲಿ ಏನೋ ಒಂದು ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ಪ್ರಕೃತಿಯೇ ಶತ್ರುವಾಗಿ ಬಿಟ್ರೆ ಮಹಾ ಹಿನ್ನಡೆ ಉಂಟಾಗುತ್ತೆ ಅನ್ನೋದನ್ನ ತಿಳಿಸ್ತಾನೆ. ಮಾಯಾಮೋಹ ಉವಾಚ ಕುರುಧ್ವಂ ನಾಮವಶ್ಯಾನಿ ಯದಿ ಮುಕ್ತಿಮಭೀಪ್ಸಥಾ ಅರ್ಹಶ್ವೇಮೇನಂ ಧರ್ಮಂ ಚ ಮುಕ್ತದ್ವಾರಮಪಾ ಅಸಂವೃತಂ ಧರ್ಮೋ ವಿಮುಕ್ತೇರಃ ಪೋಯಂ ನೈತಸ್ಮಾದ್ ಅಪರೌವರಃ ಅತ್ರೈವ ಸಂಸ್ಥಿತಾ ಸ್ವರ್ಗಂ ವಿಮುಕ್ತಿಂ ವಾ ಮಹಾಬಲಾಃ ವಿಮುಕ್ತಿಂ ವಾ ಗಮಿಷ್ಯತ ಅರ್ಹಸ್ತ್ವಂ ಧರ್ಮಮೇತಂ ಚ ಸರ್ವಮೇವ ಏವಂ ಯೂಯಂ ಮಹಾಬಲಾಃ. ಮಾಯಾಮೋಹ ಸುರ ಹೇಳ್ತಾನೆ, ನೀವು ಕೊಟ್ಟ ಎಲ್ಲ ಸಂಗತಿಗಳನ್ನು ನಾನು ಸ್ವೀಕರಿಸಿದೆ, ಮುಕ್ತಿಗೆ ದ್ವಾರವಾಗಿದೆ. ಧರ್ಮ ವಿಮುಕ್ತಿ ಹೇತು, ಧರ್ಮ ಇರುವುದೇ ಬಿಡುಗಡೆಯ ದಾರಿಗಾಗಿ. ನೈತಸ್ಮಾದ ಪರೋಬಲ, ಧರ್ಮಕ್ಕೆ ಇದಕ್ಕಿಂತ ಹೆಚ್ಚಿನ ಯಾವುದೇ ಫಲವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ಸುಖದ ತುದಿಯನ್ನು ಮುಟ್ಟಿಸಿ ಸಾತ್ವಿಕವಾದ ಜೀವನದ ಶೈಲಿಗೆ ಮನಸ್ಸನ್ನು ಒಗ್ಗಿಸಿ ಇಲ್ಲಿ ಏನ್ ಬೇಕೋ ಅದನ್ನ ಹೇಳಿಕೊಡ್ತಾರೆ, ತಿಳಿಸ್ತಾರೆ, ಅಥವಾ ನಡೆಯುತ್ತೆ. ಹಾಗಾಗಿ ಅತ್ರೈವ ಸಂಚಿತ ಸ್ವರ್ಗಂ, ಸ್ವರ್ಗ ಇಲ್ಲೇ ಇದೆ, ವಿಸ್ಮೃತಿ ಇಲ್ಲೇ ಇದೆ. ನಾವಿಲ್ಲೇ ಇರ್ಬೇಕಷ್ಟೆ. ನಾವು ಎಲ್ಲೋ ಇರ್ತೇವೆ ಅಂದ್ರೆ ಎಷ್ಟು ದೊಡ್ಡ ಸಮಸ್ಯೆಯಿಂದ ಕೂಡಿದ ಸಭಾಗ್ರಹ ಮಾಡಿದ್ರು ಸುಮ್ಮನೆ ವ್ಯರ್ಥ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. 4 ಶ್ಲೋಕ ಆಯ್ತು, 7 ಶ್ಲೋಕ ಆಯ್ತು. ಮುಂದಿನ ಶ್ಲೋಕವನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣ. ಶ್ರೀ ಹರಿ ಕೃಷ್ಣ.